ಹಲೋ ನನ್ನ ಪ್ರೀತಿ ಬಾಂಧವರೇ, ಬನ್ನಿ ಇವತ್ತು ಸೋಡಾ ಹಾಕದೆ ದೋಸೆ ಹಿಟ್ಟು ಹೇಗೆ ಫ್ಲಫಿಯಾಗಿ ಹದವಾಗಿ ಮಾಡೋಣ ಅಂತ ನೋಡೋಣ. ಸೊ ನಾನಿಲ್ಲಿ ಅಕ್ಕಿನ ನೆನೆಸಾಕಿಟ್ಟಿದ್ದೆ 6ರಿಂದ 7 ಗಂಟೆ. ನಾನು 1 ಗ್ಲಾಸ್ ಅಕ್ಕಿಗೆ 1/4 ಗ್ಲಾಸಿಂದ ಸ್ವಲ್ಪ ಜಾಸ್ತಿ ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನು ಮೆಂತ್ಯ ಹಾಕಿದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ಯೂಸ್ ಮಾಡಿದ್ದೀನಿ. ನಾನು ಅದನ್ನು ಚೆನ್ನಾಗಿ ಹದವಾಗಿ ಗ್ರೈಂಡ್ ಮಾಡಿಬಿಟ್ಟು ಅದಕ್ಕೆ ಗ್ರೈಂಡ್ ಮಾಡುವಾಗ ಅನ್ನನ ಬೆರೆಸಿದ್ದೀನಿ. ನಾನು ಅವಲಕ್ಕಿ ಹಾಕೋದಕ್ಕಿಂತ ಅನ್ನ ಬೆರೆಸೋದ್ರಿಂದ ತುಂಬ ಸಾಫ್ಟ್ ಆಗಿರುತ್ತೆ. ಬಟ್ ಒಬ್ಬರು ಊಟ ಮಾಡೋದಕ್ಕಿಂತ ಸ್ವಲ್ಪ ಕಮ್ಮಿನೇ ನಾವು ಹಾಕಬೇಕು. ಜಾಸ್ತಿ ಮಾಡಿದರೆ ಅದು ಇನ್ನೂ ಮೆತ್ತಗಾಗ್ಬಿಡತ್ತೆ. ಸೊ ಹಾಗೆ ಚೆನ್ನಾಗಿ ಬರಲ್ಲ, ದೋಸೆ ಏಳಲ್ಲ. ಸೊ ನಾನೀಗ ಅದನ್ನು ನೈಸಾಗಿ ಅರ್ದ್ಬಿಟ್ಟು ಹಾಕಿಟ್ಟಿದ್ದೀನಿ. ನೋಡಿ ಎಷ್ಟರವರೆಗೆ ಇದೆ ಅಂತೇಳಿ. ಸೊ ನಾಳೆ ಬೆಳಿಗ್ಗೆ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಮುಚ್ಚಿಬಿಟ್ಟು ಸೈಡ್ಗೆ ಇಟ್ಟಿದ್ದೀನಿ. ನಾಳೆ ಬೆಳಿಗ್ಗೆ ನಿಮಗೆ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ. ನೋಡಿ ಈಗ ಬೆಳಗಾಗಿದೆ. ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹದವಾಗಿ ಸಾಫ್ಟಾಗಿ ಫ್ಲಫಿಯಾಗಿ ಬಂದಿದೆ ಅಂತ ನೋಡಿ. ಸೊ ನೋಡಿ ಇಲ್ಲಿ ಎಷ್ಟು, ನಾನೀಗ ಅದನ್ನು ಮಿಕ್ಸ್ ಮಾಡಿ ತೋರಿಸ್ತೀನಿ. ನೋಡಿ ಸೌಟಿಂದ ತೆಗಿತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಸೊ ನಾನು ಯಾವತ್ತೂ ಹೇಳ್ತಿದ್ದೀನಿ, ಇದು ಯೂಸ್ ಮಾಡೋಕ್ಕೆ ಅನ್ನ ಯೂಸ್ ಮಾಡೋದೇ ಬೆಸ್ಟ್. ಅವಲಕ್ಕಿ ಯೂಸ್ ಮಾಡೋದಕ್ಕಿಂತಲೂ ಅನ್ನ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂತ ನೋಡಿ. ಇದರಿಂದ ದೋಸೆನೂ ಹದವಾಗಿ ಚೆನ್ನಾಗಿ ಬರುತ್ತೆ.